ಕಳೆದ ವರ್ಷ ಅಂತಂದ್ರೆ 2024ರ ಚಳಿಗಾಲದ ಅಧಿವೇಶನ ಆಯಿತು ಕೆಲವು ತಿಂಗಳ ಹಿಂದೆ. ಆ ಸಂದರ್ಭದಲ್ಲಿ ವಂದೇ ಮಾತರಂಗೆ 150 ವರ್ಷ ತುಂಬಿದ ಸಂದರ್ಭದಲ್ಲಿ ಅದರ ಬಗ್ಗೆ ಸುದೀರ್ಘವಾಗಿ ಸುಮಾರು 1-2-3 ದಿನ ಅಂತ ಅನ್ಕೋ 20 ಗಂಟೆನೋ 60 ಗಂಟೆನೋ ಚರ್ಚೆ ನಡೆದಿತ್ತು. ಆಡಳಿತ ಮತ್ತು ವಿಪಕ್ಷದ ನಾಯಕರೆಲ್ಲರೂ ವಂದೇ ಮಾತರಂ ಅದು ಕೊಡುವಂತ ಒಂದು ಶಕ್ತಿ, ಅದರ ಧೀಮಂತಿಕೆ ಮತ್ತು ಅದು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಕೊಟ್ಟಂತ ಹುರುಪು, ಹುಮ್ಮಸ್ಸು, ಅದರ ಮಹತ್ವ ಎಲ್ಲದರ ಬಗ್ಗೆ ಬಹಳ ದೀರ್ಘವಾಗಿ ಚರ್ಚೆ ಆಗಿತ್ತು. ಇಲ್ಲಿ ಆಡಳಿತ ಪಕ್ಷ ಅಂದ್ರೆ ಬಿಜೆಪಿ, ನೆಹರೂರವರು ಮತ್ತು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಒಟ್ಟು 6 ಚರಣಗಳೇನಿತ್ತು ಅದರಲ್ಲಿ 4 ಕಟ್ ಮಾಡಿ ಕೇವಲ 2 ಇಟ್ಟಿದ್ರ ಬಗ್ಗೆ ಒಂದು ಅಂದ್ರೆ ಆ ಮುಖಾಂತರವಾಗಿ ಭಾರತವನ್ನ ಒಡೆದಿತ್ತು ಅಂತ ಆಡಳಿತ ಪಕ್ಷ ಪ್ರಧಾನಿಯವರು ಖುದ್ದು ಸಂಸತ್ನಲ್ಲಿ ಮಾತಾಡಿದ್ರು. ಆದ್ರೆ ಇದಕ್ಕೆ ಅನೇಕ ಪಕ್ಷಗಳು, ವಿಪಕ್ಷಗಳು, ಅದು ಎಸ್-ಪಿ ಇಂದ ಇರ್ಬೋದು ಅಥವಾ ಟಿ-ಎಂ-ಸಿ ಇಂದ ಇರ್ಬೋದು, ವಂದೇ ಮಾತರಮನ್ನ ಹೇಗೆ ನಾವು ನೋಡ್ಕೊಂಡ್ ಬಂದ್ವಿ, ಅದಕ್ಕೆ ಹೇಗೆ ಗೌರವ ಕೊಡ್ಲಾಗಿತ್ತು ಅದೆಲ್ಲವನ್ನ ಆ ಸಂದರ್ಭದಲ್ಲಿ ಉತ್ತರ ಕೊಡ್ಲಾಗಿತ್ತು. ಈಗ ಹೊಸದಾಗಿ ಒಂದು ಸುತ್ತೋಲೆಯನ್ನ ಕೇಂದ್ರ ಗೃಹ ಇಲಾಖೆ ಹೊರಡಿಸಿದೆ. ಅದರ ಪ್ರಕಾರವಾಗಿ ಎಲ್ಲ ಸರ್ಕಾರಿ ಕಚೇರಿ, ಶಾಲಾ ಕಾಲೇಜುಗಳಲ್ಲಿ ಇನ್ ಮುಂದೆ ರಾಷ್ಟ್ರಗೀತೆ ಅಂದ್ರೆ ಜನಗಣಮನದ ಜೊತೆಗೇನೆ ವಂದೇ ಮಾತರಂನ 6 ಚರಣಗಳನ್ನ ಹಾಡೋದು ಕಡ್ಡಾಯ ಮತ್ತು ರಾಷ್ಟ್ರಗೀತೆ ಆಗಿದ್ದ ಇಲ್ಲಿ ತನಕ. ಆದ್ರೆ ನಾವು ಗಮನಿಸಬೇಕು, ರಾಷ್ಟ್ರಗೀತೆ ಅಂದ್ರೆ ಅದನ್ನ ರಾಷ್ಟ್ರಗೀತೆಯಾಗಿ ನಾವು ಹಾಡದೇ ಇದ್ರು ಕೂಡ ವಂದೇ ಮಾತರಂನ 1954ರಿಂದಾನೇ ವಂದೇ ಮಾತರಂಗೂ ಕೂಡ ರಾಷ್ಟ್ರಗೀತೆಯ ಸ್ಥಾನಮಾನವನ್ನೇ ಕೊಡ್ಲಾಗಿದೆ. ಆದ್ರೆ ಅಂದಿನ ಪರಿಸ್ಥಿತಿಗೆ ಅನುಗುಣವಾಗಿ ಅದರಲ್ಲಿನ 4 ಚರಣಗಳನ್ನ 3-4 ಚರಣ ತೆಗೆದು ಬರೀ 2 ಪ್ಯಾರಗಳನ್ನ ಮಾತ್ರ ಉಳಿಸ್ಕೊಳ್ಳಲಾಗಿತ್ತು. ಯಾವುದೇ ಅನುಮಾನ ಇಲ್ಲ, ಭಾರತದ ಸ್ವಾತಂತ್ರ್ಯ ಚಳುವಳಿಗೆ ಬಂಕಿಂ ಚಂದ್ರ ಚಟರ್ಜಿಯವರ ಆನಂದ ಮಠದಿಂದ ತೆಗೆದುಕೊಂಡ ಬೆಂಗಾಳಿ ಸಂಸ್ಕೃತ ಮಿಶ್ರಣ ಇರುವಂತ ಈ ವಂದೇ ಮಾತರಂ ಗೀತೆ ಬಹಳ ದೊಡ್ಡದಾದಂತ ಕೊಡುಗೆಯನ್ನ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಅದನ್ನ ಎಲ್ಲಾ ನಾಯಕರು, ಎಲ್ಲಾ ಪಕ್ಷಗಳು ಒಪ್ಕೊಂಡಿದ್ದಾರೆ. ಆದ್ರೆ ಅಲ್ಲಿ 3 ಮತ್ತು 4 ಒಟ್ಟು 2-3 ಚರಣಗಳಲ್ಲಿ ದುರ್ಗೆಯ ಮತ್ತು ಸರಸ್ವತಿಯ ಹಾಗೆ ಲಕ್ಷ್ಮಿಯ ಪ್ರಸ್ತಾಪ ಬರುತ್ತೆ. ಆ ಕಾರಣಕ್ಕೆ ಆ ಸಂದರ್ಭದಲ್ಲಿ ಅಂದ್ರೆ ಸ್ವಾತಂತ್ರ್ಯ ಬರುವ ಸಂದರ್ಭದಲ್ಲಿ ಒಂದು ಕಡೆಯಲ್ಲಿ ಪಾಕಿಸ್ತಾನ, ಇನ್ನೊಂದು ಕಡೆಯಲ್ಲಿ ಭಾರತ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಹಾಗೇನೆ ಮುಸ್ಲಿಂ ಲೀಗ್ ಜೊತೆಗೆ ಇಲ್ಲಿನ ಕಾಂಗ್ರೆಸ್ ನಡುವೆ ಗುದ್ದಾಟದಲ್ಲಿ ಯಾವುದು ಸಮುದಾಯಕ್ಕೆ ಬೇಸರ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್, ನೆಹರು ಮತ್ತು ಇನ್ನು ಅನೇಕ ಧೀಮಂತ ನಾಯಕರುಗಳು ವಂದೇ ಮಾತರಂನ ಕೊಡುಗೆಯನ್ನ ಮತ್ತು ಅದರ ಶ್ರೇಯಸ್ಸು ಮತ್ತು ಅದರ ಒಂದು ಘನತೆ ಏನಿದೆ ಅದು ಯಾವುದಕ್ಕೂ ಧಕ್ಕೆ ತರದಂತೆ ಬೇರೆ ಸಮುದಾಯಗಳಿಗೆ ಸ್ವಲ್ಪ ಏನಾದ್ರೂ ಬೇಸರ ಆಗೋದೇ ಆದ್ರೆ 3-4 ಪ್ಯಾರಗಳನ್ನ ಬಿಟ್ಟು 2 ನಾವು ಬಳಸ್ಕೊಳ್ಳೋಣ ಅಂತ ಅಲ್ಲಿಂದ ಇಲ್ಲಿ ತನಕ ನಮ್ಮ ಯಾವುದೇ ರಾಷ್ಟ್ರೀಯ ಹಬ್ಬ, ಅದು ಗಣರಾಜ್ಯೋತ್ಸವ ಆಗಿರ್ಬೋದು, ಸ್ವಾತಂತ್ರ್ಯ ದಿನಾಚರಣೆ ಆಗಿರ್ಬೋದು, ಅಥವಾ ದೇಶವನ್ನ ಸೈನಿಕರು ಇರ್ಬೋದು, ಈ ದೇಶವನ್ನ ಮತ್ತು ಈ ದೇಶದ ಅಸ್ಮಿತೆ, ಈ ದೇಶದ ಒಂದ್ ಬಗ್ಗೆ ಬರೋ ಸಂದರ್ಭದಲ್ಲಿ ವಂದೇ ಮಾತರಂ ಇಲ್ಲದೆ ಆ ಕಾರ್ಯಕ್ರಮ ಆರಂಭನೂ ಆಗೋದಿಲ್ಲ, ಅಂತ್ಯನೂ ಆಗೋದಿಲ್ಲ. ಅಂತಹ ಒಂದು ಪರಂಪರೆ, ಸಂಸ್ಕೃತಿ ನಮ್ಮ ದೇಶದಲ್ಲಿ ಇದೆ. ಅಷ್ಟು ಮಹತ್ವವನ್ನ ವಂದೇ ಮಾತರಂಗೆ ನಾವು ಕೊಟ್ಕೊಂಡು ಬಂದಿದ್ವಿ. ಆದ್ರೆ ಈಗ 4 ಒಟ್ಟು 6 ಚರಣಗಳನ್ನ ಹಾಡಬೇಕು ಅನ್ನೋದ್ರ ಹಿಂದೆ ರಾಜಕೀಯ ಇದೆ ಅನ್ನೋದು ಕಾಂಗ್ರೆಸ್ನ ಆರೋಪ ಆಗಿದೆ. ಆದ್ರೆ ಇಲ್ಲೊಂದು ನಾವು ಗಮನಿಸ್ಬೇಕೇನು ಅಂತಂದ್ರೆ, ಇಲ್ಲಿ ತನಕ ಇದ್ದಂತ ಅಂದ್ರೆ ನಾವು ಜನಗಣಮನವನ್ನ ಏನ್ ಹಾಡ್ತಿದ್ವಿ, ಜನಗಣಮನ ರಾಷ್ಟ್ರಗೀತೆನೇ ಆದ್ರು ರಾಷ್ಟ್ರಗೀತೆಯನ್ನ ಕಡ್ಡಾಯವಾಗಿ ಹಾಡಲೇಬೇಕಿಲ್ಲ. ಬಿಜು ಮ್ಯಾನ್ಯುಯಲ್ ವರ್ಸಸ್ ಕೇರಳ ಸರ್ಕಾರ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತ ಅಂದ್ರೆ, ರಾಷ್ಟ್ರಗೀತೆಯನ್ನ ಹಾಡದೆ ಮೌನವಾಗಿ ಅದಕ್ಕೆ ಗೌರವ ಸಲ್ಲಿಸೋದು ಕೂಡ ರಾಷ್ಟ್ರಗೀತೆಯನ್ನ ಅವಮಾನಿಸಿದ ಹಾಗ ಆಗೋದಿಲ್ಲ. ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ಬರುತ್ತೆ ಅಂತ ಸಂವಿಧಾನದ ಪೀಠವ ಹೇಳಿದೆ. ಹಾಗಾಗಿ ಇಲ್ಲೂ ಕೂಡ ವಂದೇ ಮಾತರಂನ ಹಾಡದೇ ಇದ್ರು ಕೂಡ ಅದಕ್ಕೆ ಗೌರವನ ಅಂದ್ರೆ ನಾವು ಇಲ್ಲಿ ತನಕ ಯಾರು ನಮಗೆ ಹಾಡೋದ್ರಿಂದ ನಮ್ಗೆ ಧಾರ್ಮಿಕತೆಗೆ ಅಥವಾ ಯಾವುದೋ ನಂಬಿಕೆಗೆ ಧಕ್ಕೆ ಬರುತ್ತೆ ಅಂತ ಮೌನವಾಗಿ ಅದಕ್ಕೆ ಗೌರವ ಸಲ್ಲಿಸಿದ್ರು ಕೂಡ ಬಿಜು ಇಮ್ಯಾನ್ಯುಯಲ್ ಪ್ರಕರಣ ಏನಿದೆ ಆ ಪ್ರಕರಣದಲ್ಲಿ ಆದಂತೇನೆ ವಂದೇ ಮಾತರಂ ಗೀತೆಗೂ ಕೂಡ ಅದೇ ರೀತಿಯಾಗಿ ಗೌರವ ಸಲ್ಲಿಸಿದ್ರೆ ಆಗೋಗತ್ತೆ. ಆದ್ರೆ ಈ ತರದ ರಾಜಕೀಯ ಎಷ್ಟು ಸರಿ ಅನ್ನೋ ಪ್ರಶ್ನೆಗಳು ಬೇಕಿತ್ತ? ಇಂತಹ ವಿಚಾರಗಳು ಇಲ್ಲಿ ತನಕ ವಂದೇ ಮಾತರಂಗೆ ಬಹಳ ದೊಡ್ಡ ಗೌರವ ಇದೆ. ನಾವು ಜನಗಣಮನ ಎಷ್ಟು ಗೌರವಿಸ್ತೀವೋ ದೇಶದ ಪ್ರಜೆಗಳು ಹಾಗೆ ವಂದೇ ಮಾತರಂನು ಕೂಡ ಗೌರವಿಸ್ತೀವಿ. ಅದ್ರಲ್ಲಿ ಯಾವುದೇ ರೀತಿಯ ಒಂದು ಅನುಮಾನ ಇಲ್ಲ. ಯಾವುದೋ ಒಂದು ಪಕ್ಷ ಇನ್ನೊಂದು ಏನು ಅಂತಿಲ್ಲ. ಆದ್ರೆ ಅದನ್ನ ಒಂದು ರಾಜಕೀಯಗೊಳಿಸಿ ಇಷ್ಟನ್ನೂ ಹಾಡಬೇಕು ಅಂತ ಕಡ್ಡಾಯ ಮಾಡಿದ್ರು. ಅದರ ಹಿಂದೆ ಒಂದು ರಾಜಕೀಯ ತರೋದು, ಈ ರಾಜಕೀಯವನ್ನ ಒಡೆದಾಳುವ ರಾಜಕೀಯವನ್ನ ಎಷ್ಟು ದಿನ ಮಾಡ್ತೀರಿ ಅನ್ನೋ ಪ್ರಶ್ನೆ ಇಲ್ಲಿ ಬರುತ್ತೆ. ಯಾಕೆಂದ್ರೆ 200 ವರ್ಷಗಳ ಕಾಲ ಒಡೆದಾಳಿದ್ದಾಯ್ತು, ಅವರನ್ನ ಹೊರಗೆ ಹಾಕಿದ್ದಾಯ್ತು. ಈಗ ದೇಶದ ಒಳಗೆ ಒಡೆದಾಳುವ ನೀತಿಯನ್ನ ಎಷ್ಟು ಅಂತ ಮಾಡ್ತೀರಿ, ಎಷ್ಟು ಅಂತ ಈ ತರದ ನೀತಿಗಳನ್ನ ತರ್ತೀರಿ? ಇಲ್ಲಿ ತನಕ ಇದೆ, ಒಂದು ಗೌರವ ಇದೆ, ಒಂದು ಘನತೆ ಇದೆ, ಜೊತೆಗೆ ಅದಕ್ಕೊಂದು ಸಂಪ್ರದಾಯವೂ ಇದೆ. ಆ ಎಲ್ಲ ಸಂಪ್ರದಾಯಗಳನ್ನ ಮೀರಿ ಈ ತರದ ನಿಯಮಗಳನ್ನ ತರೋದ್ರ ಹಿಂದಿನ ಉದ್ದೇಶ
ರಾಷ್ಟ್ರಭಕ್ತಿಯನ್ನ ಪ್ರೇರೇಪಿಸೋದು ಆಗಿರೋದಿಲ್ಲ. ಯಾಕೆಂದ್ರೆ ರಾಷ್ಟ್ರಭಕ್ತಿ ಇದೆ, ಈ ದೇಶದ ಪ್ರತಿ ಪ್ರಜೆಗೂ ರಾಷ್ಟ್ರಭಕ್ತಿ ಖಂಡಿತವಾಗಿಯೂ ಇದೆ, ರಾಷ್ಟ್ರಭಕ್ತರಾಗಿರ್ತಾರೆ. ಎಲ್ಲ ಒಂದಿಬ್ಬರು ಇರ್ಬೋದು, ಇಲ್ಲ ಅಂತಿಲ್ಲ. ಆದ್ರೆ ಅವರಿಗೆ ಅವರದ್ದೇ ಆದ ರೀತಿಯಲ್ಲಿ ಕಾನೂನಿದೆ, ಸಂವಿಧಾನ ಇದೆ, ಕ್ರಮಗಳನ್ನ ತೆಗೆದುಕೊಳ್ಬಹುದು. ಆದ್ರೆ ಈ ತರದ ನೀತಿ ರೂಪಿಸೋದ್ರ ಹಿಂದೆ ಇರೋದು ರಾಜಕೀಯ ಅಲ್ಲದೆ ಬೇರೇನೂ ಅಲ್ಲ ಅನ್ನೋ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ. ಆದ್ರೆ ಇನ್ನು ಮುಂದೆ ಸರ್ಕಾರಿ ಶಾಲಾ ಕಾಲೇಜು ಅಥವಾ ಕಚೇರಿಗಳಲ್ಲಿ ರಾಷ್ಟ್ರಗೀತೆಗೆ ಕೊಟ್ಟ ಗೌರವವನ್ನೇ ಕೊಡಬೇಕು. ಮೌನವಾಗಿ ನಿಂತು ಅದಕ್ಕೆ ಗೌರವ ಸಲ್ಲಿಸಿದ್ರು ಕೂಡ ಅದು ಕೂಡ ಸಾಕಾಗತ್ತೆ. ಈ ರಾಜಕೀಯ ಎಲ್ಲಿ ಹೋಗಿ ನಿಲ್ಲತ್ತೆ ಅನ್ನೋದು ಗೊತ್ತಿಲ್ಲ. ಒಡೆದಾಳುವ ನೀತಿಯನ್ನ ಬಿಡಬೇಕಿದೆ, ನಿಜವಾದ ದೇಶಭಕ್ತಿ ರೂಪಿಸಬೇಕಿದೆ.